ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಕ್ರತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶ್ರೀರಾಮ ರಘುರಾಮಚಂದ್ರ ಮಹಾರಾಜ ಕಿ ಜೈ. ಶ್ರೀ ಗೋಪಾಲ ಕೃಷ್ಣ ದೇವರ ಪಾದಾರವಿಂದಕ್ಕೆ ಜೈ. ಉಬ್ಬಬೇಡ ಉಬ್ಬಬೇಡ ದೀನ ಮಾನವ. ಉಬ್ಬಬೇಡ ಉಬ್ಬಬೇಡ ದೀನ ಮಾನವ. ಹೆಪ್ಪುಳಿತರ ವಿಧಿಯು ಶಿಕ್ಷಿಸೆ ಕಾದಿರುವ. ಉಬ್ಬಬೇಡ ಉಬ್ಬಬೇಡ ದೀನ ಮಾನವ. ಪನ್ನಗಾಸನ ಹರಿಯ ಅಭಯವಿರುವ ತನಕವು ಮುನ್ನ ನಿನಗೆ ರಕ್ಷೆಯುವುದು ಸೋಲಿನ ಕಹಿತನದಲು. ಪನ್ನಗಾಸನ ಹರಿಯ ಅಭಯವಿರುವ ತನಕವು ಮುನ್ನ ನಿನಗೆ ರಕ್ಷೆಯುವುದು ಸೋಲಿನ ಕಹಿತನದಲು. ಎನ್ನಬೇಡ ನಾನೊಬ್ಬನೇ ಅತಿಬಲಯುತನೆಂದು ನಿನ್ನ ಕ್ಷಣದಿ ಶಿಕ್ಷಿಸಲು ವಿಧಿಯು ಕಾದಿರುವನು. ಒಪ್ಪಬೇಡ ಒಪ್ಪಬೇಡ ದೀನ ಮಾನವ. ಪ್ರತಿಯೊಬ್ಬ ಮಾನವನು ಈ ಜಗತ್ತಿನಲ್ಲಿ ಅಹಂಕಾರಿಯಾಗದೆ ಬಾಳಿ ಬದುಕಬೇಕು. ಯಾರು ಅಹಂಕಾರಿಯಾಗಿರುತ್ತಾನೋ ಅವರು ಎಷ್ಟೇ ಸತ್ಕಾರ್ಯಗಳನ್ನು ಮಾಡಿದರೋ ಅವರಿಗೆ ಸತ್ಫಲಗಳು ದೊರೆಯುವುದಿಲ್ಲ. ಯಾಕೆಂದರೆ ಅಂಥವರಿಗೆ ದೇವರ ಬೆಂಬಲವಿರುವುದಿಲ್ಲ, ಬೆಂಗಾವಲಾಗೂ ಇರುವುದಿಲ್ಲ. ಆದ್ದರಿಂದ ಆ ಭಗವಂತನಿಂದಲೇ ಎಲ್ಲ ನಡೆಯುತ್ತದೆ ಎಂಬ ದೃಢ ನಂಬಿಕೆಯಿಂದ ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡುತ್ತಾ ಜೊತೆಗೆ ಭಗವಂತನ ಪಾದ ಕಮಲವನ್ನು ಸೇವಿಸುತ್ತಾ ಯಾರು ಬದುಕುತ್ತಾರೋ ಅವರಿಗೆ ದೇವರು ಸಹಾಯಕನಾಗಿರುತ್ತಾನೆ. ರಾಮಾಯಣ ಕಾಲದಲ್ಲಿ ಒಂದು ಧನುಸ್ಸು ಇದೇ ಜಂಬದಿಂದ ಬೀಗುತ್ತಾ ಇತ್ತಂತೆ. ನನ್ನನ್ನು ಬಗ್ಗಿಸಲು ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂಬ ಅಹಮ್ಮಿನಿಂದ ಬೀಗುತ್ತಿದ್ದಾಗ ಶ್ರೀರಾಮಚಂದ್ರನು ಆ ಧನುವನ್ನು ಎತ್ತಿ ಏರಿಸಿ ಅದರ ಜಂಬವನ್ನು ಭಂಗಿಸಿದ ಕಥೆಯೊಂದು ರಾಮಾಯಣದಲ್ಲಿ ಸುಂದರವಾಗಿ ಮೂಡಿಬಂದಿದೆ. ಆ ಕಥೆಯನ್ನು ಆ ಪುಣ್ಯಕಥಾ ಶ್ರವಣ ಮಾಡೋಣವಂತೆ. ರಘುರಾಮಚಂದ್ರ ಭಗವಾನ್ ಕಿ ಜೈ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಗೋಪಾಲ ಕೃಷ್ಣ ಪಾದಾರವಿಂದಕ್ಕೆ ಜೈ.
ಕಲ್ಯಾಣಾರ್ಥವಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರು ಮಹಾನ್ ಯಾಗ ನಡೆಸುವುದೆಂದು ಅದರ ಲೋಕ ಕಲ್ಯಾಣಾರ್ಥವಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರು ಮಹಾನ್ ಯಾಗ ನಡೆಸುತ್ತಿತ್ತು. ಅದರ ರಕ್ಷಣೆಗೆಂದು ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ಕರೆದೊಯ್ಯಬೇಕೆಂದು ದಶರಥನ ಆಸ್ಥಾನಕ್ಕೆ ಬರುತ್ತಾರೆ. ದಶರಥನು ಬಹಳ ದುಃಖಿತನಾದರೂ ವಸಿಷ್ಠರ ಮಾತಿನಂತೆ ರಾಮಚಂದ್ರ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಕೂಡ ಕೊಟ್ಟದ್ದಾಯಿತು. ಕಾನನದಲ್ಲಿ ಯಜ್ಞಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿದ್ದ ಸುಪಾಹು ಮಾರೀಚಾದಿ ರಾಕ್ಷಸರನ್ನು ಕೊಂದು ಕೆಡವಿ ಯಾಗವು ಸುಸೂತ್ರವಾಗಿ ನೆರವೇರಿದ್ದು ಆಯಿತು. ಇದೇ ಸಮಯದಲ್ಲಿ ಮಿಥಿಲಾನಗರದ ಜನಕನ ಕಡೆಯಿಂದ ಬಂದ ಓಲೆಯನ್ನು ಓದಿದ ವಿಶ್ವಾಮಿತ್ರರು ಮಿಥಿಲಾನಗರದಲ್ಲಿ ಜನಕನ ಮಗಳಾದ ಜಾನಕಿಗೆ ಸ್ವಯಂವರ ಏರ್ಪಡಿಸುವುದೆಂದು ತಿಳಿದು ರಾಮ ಲಕ್ಷ್ಮಣರನ್ನು ಕರೆದು ಮಿಥಿಲಾನಗರದತ್ತ ಪ್ರಯಾಣ ಬೆಳೆಸುತ್ತಾರೆ. ಹಾಗೆ ಹೊರಟವರಿಗೆ ಹಾದಿಯಲ್ಲಿ ಮಿಥಿಲೆಯ ಒಪವನ ಕಾಣಸಿಕ್ಕೆ ಅಲ್ಲಿ ಕಲ್ಲಾಗಿ ಬಿದ್ದ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಕತೆ ರಾಮಾಯಣದಲ್ಲಿ ಸುಂದರವಾಗಿ ಚಿತ್ರಿತವಾಗಿದೆ. ಶಿಲೆಯ ಮೇಟಿ ಕುಲ ಕೈ ತಂದೆ, ಶಿಲೆಯ ಮೇಟಿ ಕುಲ ಕೈ ತಂದೆ, ಬಲಿಯನು ಮೇಟಿ ಸನೆ ಪದವಿತೆ, ಶಿಲೆಯ ಮೇಟಿ ಕುಲ ಕೈ ತಂದೆ, ಬಲಿಯನು ಮೇಟಿ ಸಲೆ ಪದವಿತೆ, ಇಳೆಯೊಳು ನಿನ್ನಯ ದಾಸರ ಸಲಹಿದೆ, ಚೆಲುವ ಮೂರುತಿ ಪುರಂದರ ವಿಠಲ, ನೀನೆಯ ನಾಥ ಬಂಧು ಕಾರುಣ್ಯ ಸಿಂಧು, ನೀನೆಯ ನಾಥ ಬಂಧು. ಕಲ್ಲಾಗಿ ಬಿದ್ದ ಹಲ್ಲೆಯನ್ನು ಉತ್ತರಿಸಿದ ಬಳಿಕ ರಾಮಚಂದ್ರ ಲಕ್ಷ್ಮಣರ ಕೂಡೆ ಜನಕನ ಅರಮನೆಗೆ ಹೋಗಿ ಸೇರಿದ್ದಾಯಿತು. ಜನಕ ಮಹಾರಾಜನು ಆ ಮೂವರಿಗೆಂದೇ ಬಿಡದಿಯನ್ನು ಸಿದ್ಧಪಡಿಸಿದ್ದ. ಆ ರಾತ್ರಿ ಇಡೀ ಬಿಡದಿಯಲ್ಲಿ ಜನಕನ ಉಪಚಾರದಲ್ಲಿದ್ದ ಮೂವರು ಜನಕನ ಉಪಚಾರದಿಂದ ಸಂತೃಪ್ತರಾದರು. ಮರುದಿನವೇ ಸೀತಾ ಸ್ವಯಂವರ. ಸೀತೆಯನ್ನು ಮದುವೆಯಾಗುವ ಉದ್ದೇಶದಿಂದ ಅಂಗ, ವಂಗ, ಕಳಿಂಗ, ಕೋಸಲ, ಕೇಶರ, ನೇಪಾಳಾದಿ ದೇಶಗಳಿಂದ ಯುವ ರಾಜಕುಮಾರರೆಲ್ಲ ಬಂದಿದ್ದರು. ಅವರೆಲ್ಲರಿಗೆ ಸೀತೆಯ ಮೇಲೆಯೇ ಕಣ್ಣು. ಆದರೆ ಏನು ಮಾಡೋಣ? ಸೀತೆಯನ್ನು ವರಿಸಬೇಕೆಂದರೆ ಸುನಾಭ ಎಂಬ ಧನುವನ್ನು ಎತ್ತಿ ಎದೆಯೇರಿಸಬೇಕಾಗಿತ್ತು. ತರಳೆಯ ಕೈ ಹಿಡಿಯುವ ವೀರನು ಗುರುತರದ ಧನುವೆತ್ತಿ ಅದನು, ತರಳೆಯ ಕೈ ಹಿಡಿಯುವ ವೀರನು ಗುರುತರದ ಧನುವೆತ್ತಿ ಅದನು, ಹರದೆ ಎದೆಯೇರಿಸುತ್ತ ಗಳಿಸಲು ಬೇಕು ವಿಜಯವನು. ಅರಸು ಕುವರರು ಗೆಲಿದ ವೀರರು ಅರಸನಾಗುವರಾಗ ಸೀತೆಗೆ, ದೊರಕದವರಿಗೆ ಸೀತೆಯು ತಾ ಮಾತೆಯಾಗುವಳು. ಯಾರು ಈ ಸುನಾಮ ಎನ್ನುವ ಧನುಸನ್ನು ಎತ್ತಿ ಎದೆಯೇರಿಸುವವರು ಅವರು ಈ ಸ್ಪರ್ಧೆಯಲ್ಲಿ ಗೆಲ್ಲುತ್ತಾರೆ. ಗೆಲ್ಲದವರು ಸೀತೆಯನ್ನು ಗೆಲ್ಲುತ್ತಾರೆ, ಜೊತೆಗೆ ಸೀತೆಯನ್ನು ವರಿಸುತ್ತಾರೆ. ಯಾರಿಗೆ ಜಯಗಳಿಸಲಾಗುವುದಿಲ್ಲವೋ ಅವರು ಸೀತೆಯನ್ನು ಮಾತೆ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಸ್ಪರ್ಧೆ ಆರಂಭವಾಯಿತು. ಅಂಗ, ವಂಗ, ಕಳಿಂಗ, ಕೋಸಲದ ಯುವರಾಜರೆಲ್ಲ ಧನುಸ್ಸನ್ನು ಎತ್ತಲು ಪ್ರಯತ್ನಿಸಿದರು. ಯಾರೇ ಧನುಸ್ಸನ್ನು ಎತ್ತಲು ಪ್ರಯತ್ನಿಸಿದರೂ ಆ ಧನುಸ್ಸು ಮೇಲೇಳಲೇ ಇಲ್ಲ. ಈ ಸುನಾಪನಿಗೆ ಒಂದು ಜಂಬವಿತ್ತಂತೆ. ನಾನು ಶಿವನಿಂದ ವರಪ್ರಸಾದಿತನಾದವನು, ನನ್ನನ್ನು ಸೋಲಿಸಲು ಬಗ್ಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಜಂಬದಿಂದ ಬೀಗುತ್ತಿತ್ತಂತೆ. ಕಡೆಗೆ ರಾವಣಾಸುರನು ಈ ಧನುವನ್ನು ಎತ್ತಲು ಪ್ರಯತ್ನಿಸಿದನು. ಆದರೆ ರಾವಣನಿಗೂ ಮಹಾಶಕ್ತಿಶಾಲಿಯಾದರೂ ಸುನಾಪನ ಜಂಬವನ್ನು ರಾವಣನಿಗೂ ಅಣಗಿಸಲು ಸಾಧ್ಯವಾಗಲಿಲ್ಲವಂತೆ. ರಾವಣನನ್ನು ತಟ್ಟನೆ ಕೆಳಗೆ ಕೆಡವಿದ ಸುನಾಪ ಗೈಸಿ ನಕ್ಕಿತ್ತಂತೆ. ಈಗ ರಾಮಚಂದ್ರ ದೇವರ ಸರದಿ. ರಾಮಚಂದ್ರ ದೇವರು ಆಸನ ಬಿಟ್ಟು ತನ್ನೆಡೆಗೆ ಬರುವಾಗ ಸುನಾಪ, ಎಲವಿಲವು ರಾಮ,
ರಾವಣನಂಥ ಶಕ್ತಿಶಾಲಿಯರೇ ನನ್ನನ್ನು ಗೆಲ್ಲಲಾಗಲಿಲ್ಲ, ಇನ್ನು ನಿನ್ನ ಪಾಡೇನು ನೋಡುತ್ತೀರು ಎನ್ನುತ್ತಾ ಅಣಕಿಸುವಾಗ ರಾಮಚಂದ್ರ ದೇವರು ಸುನಾಭನನ್ನು ದಿಟ್ಟಿಸುತ್ತಾರೆ. ಅವರಿಗೆ ಈ ಧನಸ್ಸಿನ ಒಳಮನಸ್ಸು ತಿಳಿದು ಹೋಯಿತು. ಇದನ್ನು ಮುರಿಯಬೇಕೆಂಬ ಸಂಕಲ್ಪ ತಾಳಿದವರೇ ಬಳಿಗೆ ಬಂದು ತನ್ನ ಕಾಲಿನಿಂದ ಅದರ ಇನ್ನೊಂದು ತುದಿಯನ್ನು ಅಮುಕಿದಾಗ ಸುನಾಭ ತಟ್ಟನೆ ನೆಟ್ಟಗಾಯಿತು. ರಾಮಚಂದ್ರ ದೇವರು ಆ ಸುನಾಭನ ಇನ್ನೊಂದು ತುದಿಯನ್ನು ಹಿಡಿದು ಎದ್ದು ನಿಂತ ಧನುವಿನ ಒದ್ದು ತನ್ನ ಕಾಲಲಿ ಸತ್ತಿಲ್ಲದೆ ಎಬ್ಬಿಸಿದ ದಶರಥಾತ್ಮಜ. ಎದ್ದು ನಿಂತ ಧನುವಿನ ಒದ್ದು ತನ್ನ ಕಾಲಲಿ ಸತ್ತಿಲ್ಲದೆ ಎಬ್ಬಿಸಿದ ದಶರಥಾತ್ಮಜ. ಗೆದ್ದು ಬರುವರಿಲ್ಲೆಂಬ ಮೊದ್ದು ಜಂಬ ಹೊಂದಿದ ಸಿದ್ಧಿನ ಧನುವಿಂಗೆ ತಕ್ಕ ಶಾಸ್ತಿ ಮಾಡಿದ. ರಾಮ 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 ರಘುರಾಮ ರಾಮ 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 ರಘುರಾಮ ರಾಮ 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 ಜಯ ಸೀತಾರಾಮ. ರಘುರಾಮನು ಆ ಧನುಸಿನ ಇನ್ನೊಂದು ತುದಿಯನ್ನು ಹಿಡಿದು ಎದೇರಿಸುವ ನೆಪದಲ್ಲಿ ಬಲವಾಗಿ ಬಾಗಿಸಿದಾಗ ಆ ಧನುಸ್ಸು ಲಟಲಟನೆಂಬುದಾಗಿ ದೊಡ್ಡದಾದ ಶಬ್ದದೊಂದಿಗೆ ಮುರಿದೇ ಹೋಯಿತು. ಎಲ್ಲರೂ ರಘುರಾಮಚಂದ್ರಕಿ ಜೈ ಎಂಬುದಾಗಿ ಜಯಕಾರ ಹಾಕಿದಾಗ ಸೀತಾದೇವಿ ಪುಷ್ಪಮಾಲೆಯನ್ನು ಹಿಡಿದು ಶ್ರೀರಾಮಚಂದ್ರನ ಕೊರಳಿಗೆ ತೊಡಿಸಿದಳು. ಹೀಗೆ ತಾನು ಯಾರಿಗೂ ಬಗ್ಗೆನೆಂಬ ಒಣ ಜಂಬತೋರಿಂದ ಸುನಾಪನ ಸೊಕ್ಕನ್ನು ರಘುರಾಮಚಂದ್ರ ದೇವರು ಮುರಿದೇ ಬಿಟ್ಟರಲ್ಲವೇ. ತಾನೇ ಸರ್ವಜ್ಞನೆಂಬಂತೆ ಇಲ್ಲಿ ಯಾರೂ ಜಂಬ ಕೊಚ್ಚಿಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ಎಲ್ಲರಿಗೂ ಮಿಗಿಲಾದ ಆ ಭಗವಂತ ತನ್ನೆದುರು ಅಹಂಭಾವ ತೋರುವವರನ್ನು ಎಂದೂ ಸುಮ್ಮನೆ ಬಿಡುವುದಿಲ್ಲ. ಆದ್ದರಿಂದ ಆ ಭಗವತ್ ಶಕ್ತಿಗೆ ಶರಣಾಗಿ ಬಾಳಿ ಬದುಕೋಣ ಎಂಬುದಾಗಿ ನುಡಿಯುತ್ತಾ ಈ ಪಾವನ ಕಥೆಗೆ ಮಂಗಳ ಹಾಡೋಣ. ರಘುರಾಮಚಂದ್ರ ಮಹಾರಾಜಕಿ ಜೈ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಲಕ್ಷ್ಮೀ